ಇದು ವ್ಯಾಪಾರ ವ್ಯವಹಾರ. ಲಪೋತ್ರ ದಿಸ್ ಒನ್ ಸ್ಯಾಂಡ್ವಿಚ್. ಈಸ್ಟ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಡೋರ್. ಇದೇ ಮೈನ್ ನಮಗೆ ಕಿಚನ್. ಲೇಡೀಸ್ಗಳು ಒಪ್ಕೊಂಡ್ಬಿಟ್ರೆ ಮನೆ ಒಪ್ಕೊಂಡಾಗೇನೆ. ನಮ್ಮ ಕಿಚನೇ ಮೈನ್. ಬನ್ನಿ, ವಿತ್ ಕಿಂಗ್ ಸೈಜ್ ಕಾಟು, ಹೈಡ್ರಾಲಿಕ್ 1002 ಇದೆ. ಯಾಕಂದ್ರೆ ಕಾವೇರಿಗೆ ಒಂದು ಬೇಕಲ್ಲ, ಮುಂದೆ ಬರುತ್ತೆ ಕಾವೇರಿ, ಸೊ ಹಾಗೆ 2 ಇಟ್ಟಿದೆ. ಹಾಯ್ ಹಲೋ ನಮಸ್ಕಾರ. ಇದು ವ್ಯಾಪಾರ ವ್ಯವಹಾರದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಬಂದಿದ್ದೀವಿ ಅರ್ಕಾವತಿ BDA ಲೇಔಟ್. ಇದು ಬಂದು ಜಕ್ಕೂ ಲೇಔಟ್ ನಿಯರ್ ಲೊಕೇಟ್ ಆಗಿದೆ. ನಿಮಗೆ ಮಾನ್ಯತಾ ಟೆಕ್ ಪಾರ್ಕ್ ಈ ಲೇಔಟಿಂದ 4 ಕಿಲೋಮೀಟರು, ಮತ್ತು ಯಲಹಂಕ ರೈಲ್ವೆ ಸ್ಟೇಷನ್ ಇಲ್ಲಿಂದ 4 ಕಿಲೋಮೀಟರು, JKVK ಕ್ಯಾಂಪಸ್ ಇಲ್ಲಿಂದ ನಿಮಗೆ 1 ಕಿಲೋಮೀಟರು, ಮತ್ತು ಜಕ್ಕೂರ್ ಲೇಔಟ್ಗಂತೂ ವಾಕಬಲ್ ಡಿಸ್ಟೆನ್ಸಲ್ಲಿ ಸೂಪರ್ ಲೇಔಟ್ ಇದೆ BDA ಲೇಔಟು. ಏನು ನೀವು ಏರ್ಪೋರ್ಟ್ ನಿಯರು BDA ಲೇಔಟ್ ಅಂದರೆ ಅರ್ಕಾವತಿ BDA ಲೇಔಟ್ ಸೂಪರು. ಇಲ್ಲಿ 2030 ಬಿಲ್ಡ್ ಆಗಿರೋಂಥ ಈ ಮನೆಯಲ್ಲಿ ಕೆಳಗಡೆ ಒಂದು 1RK ಕಿಚನ್ನು ಪ್ಲಸ್ ಆಫ್ ಕಾರ್ ಪಾರ್ಕಿಂಗ್ ಇದೆ. ಮತ್ತು ನಿಮಗೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರು 3 ಬೆಡ್ರೂಮ್ ಇರೋವಂಥ ಸೂಪರ್ 3ಪ್ಲೆಕ್ಸ್ ಹೌಸ್ ಇದೆ. ಇದರ ಸಂಪೂರ್ಣ ಮಾಹಿತಿನ ನಮ್ಮ ರಾಜು ಸರು ಈ ಮನೆ ಮಾಲೀಕರ ಸ್ನೇಹಿತರ ಜೊತೆ ತಿಳಿಸ್ತಾ ಹೋಗ್ತಾರೆ. ನಾವು ಮಾಹಿತಿನ ಅವ್ರ ಮೂಲಕ ತಿಳ್ಕೊಳ್ಳೋಣ. ಕ್ಯಾಮ್ರಾ ಹಿಂದೆ ನಾನು ಬರ್ತೀನಿ. ರೆಡಿನಾ? ಹೋಗೋಣವಾ? ನಡೀರಿ ಹೋಗೋಣ. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಇವರು ನಮ್ಮ ಶಂಕರ್ ರೆಡ್ಡಿ ಅವರ ಸ್ನೇಹಿತರು, ಶ್ರೀನಿವಾಸ್ ರೆಡ್ಡಿ ಅಂತೇಳಿ. ಶಂಕರ್ ರೆಡ್ಡಿ ಅವ್ರು ಬಂದಿಲ್ಲ, ಸೊ ಇವ್ರಿಗೆ ಹೇಳಿದ್ದಾರೆ ಮನೆ ತೋರಿಸ್ಲಿಕ್ಕೆ, ಅವ್ರ ಕ್ಲೋಸ್ ಫ್ರೆಂಡು, ಸೊ ಇವ್ರು ಬಂದಿದ್ದಾರೆ. ನಮಸ್ಕಾರ ರೆಡ್ಡಿ. ನಮಸ್ಕಾರ. ಶ್ರೀನಿವಾಸ್ ಅಂತ ಫ್ರೆಂಡ್, ಶಂಕರ್ ರೆಡ್ಡಿ ಫ್ರೆಂಡು. ಇದು ನಮ್ಮ ಮನೆ ನೋಡೋಣ, ಮನೆ ನೋಡೋಣ ಬನ್ನಿ. ಓಕೆ ಸರ್, ಅದಕ್ಕೆ ಮುಂಚೆ ರೋಡ್ ಬಗ್ಗೆ ಪ್ಲೀಸ್ ಸರ್. 30 ಫೀಟ್ ರೋಡ್ ಇದೆ ಸರ್. 30 ಫೀಟ್ ರೋಡ್. ತಾರ್ ಬಂದಿಲ್ಲ, ಶೀಘ್ರದಲ್ಲೇ ಬರುತ್ತೆ. ಈ ಯೂಸ್ ರೋಡ್. ಹೌದು, 30 ಫೀಟ್ ರೋಡ್. ಮನೆಗಳೆಲ್ಲ ಆಗಿದೆ, ಆಲ್ಮೋಸ್ಟ್ ಆಗಿದ್ದಾವೆ ನೋಡಿ, ಅಲ್ಲೂ ಆಗಿದ್ದಾವೆ ನೋಡಿ. ಈ ಕಡೆ ಕಾರ್ನರ್ ಇಂದ 3ನೇ ಸೈಟ್ ಇದೆ ಬಿಲ್ಡಿಂಗ್ ನಮ್ದು. ಓಕೆ ಓಕೆ ಓಕೆ. ಮನೆಗಳು ಲೇಔಟ್ ಎಲ್ಲ ಆಲ್ಮೋಸ್ಟ್ ಆಗಿದ್ದಾವೆ. ಕೆಲವು ಸೈಟ್ಗಳು ಮಾತ್ರ ಖಾಲಿ ಇದ್ದಾವೆ. ಹೌದು. ಬನ್ನಿ ಸರ್ ಪ್ಲೀಸ್. ನೋಡಿ, ಇದು ಒರಿಜಿನಲ್ ಸ್ಟೋನ್ ಹಾಕಿದ್ದಾರೆ. ಸೊ ನಿಮ್ಮ ಒಳ್ಳೆಯ ಹೆಸರು ಯಾವುದು ನೀವು ಮನೆಗೆ ಇಡ್ತೀರಾ ಆ ಹೆಸರಿಗೆ ಅಲಂಕರಿಸ್ಕೋಬೋದು ನೀವು. ಸೂಪರ್ ಸರ್, ಚೆನ್ನಾಗಿದೆ. ಓಕೆ, ಬನ್ನಿ. SS ಜಿಂದಾಲ್ 304 ವಿತ್ ಪಂಡರ್ ಮಾರ್ಕ್ ಶೀಟ್, ಲುಕ್ ವೈಸ್. ಬನ್ನಿ ಸರ್. ಬರೋದು ಬನ್ನಿ. ಆರಾಮಾಗಿ ನೀವು 2 ಕಾರ್ ಬೇಕಾದ್ರೂ ನಿಲ್ಲಿಸ್ಬೋದು, ಇಲ್ಲ 1 ಕಾರ್ ನಿಲ್ಲಿಸಿ 2 ವೀಲರ್ ಎಷ್ಟು ಬೇಕಾದ್ರೂ ನೀವು ಒಂದು 4-5 ನಿಲ್ಲಿಸ್ಕೋಬೋದು. 100% ಆಂಟಿ ಸ್ಕಿಡ್. ಬೋರ್ ಇದೆ, ಸಂಪ್ ಇದೆ. ಶೀಘ್ರದಲ್ಲಿ ಕಾವೇರಿ ವಾಟರ್ ಬರುತ್ತೆ. ಓಕೆ, ಕನೆಕ್ಷನ್ ಬಂದಿದೆ, ವಾಟರ್ ಬರುತ್ತೆ. ಓ, ಕನೆಕ್ಷನ್ ತೊಗೊಂಡಿದ್ದೀರಾ ನೀವು? ಕನೆಕ್ಷನ್ ತಗೊಂಡಿಲ್ಲ, ಲೈನ್ ಹಾಕಿದರೆ ಬರುತ್ತೆ. ಓಕೆ, ಸರಿ ಸರಿ. ನೋಡಿ, ಗ್ಯಾಸ್ ಪ್ರೊವೈಡ್ ಇಲ್ಲೇ ಮಾಡಿದ್ದಾರೆ, ಗ್ಯಾಸ್ ಲೈನು. ಸೊ ಕರೆಂಟ್ ಪವರ್ದು ನೋಡಿದ್ರಿ. ಈಗ ಬನ್ನಿ, ಈಗ ಇದು ಪಾರ್ಕಿಂಗ್ ನೋಡಿದ್ರಿ. ಈಗ ಜಸ್ಟ್ ಒಂದು ಯಾವ ಥರ ಬೇಕಾದರೂ ಸಿಂಗಲ್ BHK ಅನ್ಕೋಬೋದು. ಇದು ಹಾಲು, ಕಿಚನ್ನು, ಅಟ್ಯಾಚ್ ವಾಶ್ರೂಮ್ ಇದೆ. ಇಲ್ಲಿ ನೈಸ್ ಸರ್, ಸೂಪರ್. ಒಂದು ಚಿಕ್ಕ ವಾರ್ಡ್ರೋಬ್. ಹೌದು ಹೌದು, ಚಿಕ್ಕದೊಂದು ವಾರ್ಡ್ರೋಬ್ ಇದೆ. ಒಂದು ಚಿಕ್ಕ ಫ್ಯಾಮಿಲಿ ಇರ್ಬೋದು. ಕಿಚನ್ನು ಹಾಂ, ಕಿಚನ್ನು ಅನ್ನು ಒಂದು ವಾರ್ಡ್ರೋಬ್ ಮಾಡಿದ್ದಾರೆ. ಹೌದು ಹೌದು, ಸ್ಟೋರೇಜ್ ಇರಬೇಕಲ್ಲ. ಎಲ್ಲ ಸಾಫ್ಟ್ ಕ್ಲೋಸ್ ಹಾಕಿದ್ದಾರೆ. ಓಕೆ, ಅಟ್ಯಾಚ್ ವಾಶ್ರೂಮ್ ಇದೆ ಸರ್. ಇದಕ್ಕೊಂದು ಡೋರ್ ಬರ್ಬೇಕು ಸರ್. ಹೌದೌದು, ಡೋರ್ ಹಾಕ್ಕೊಡ್ತಾರೆ. ಓಕೆ, ಅಟ್ಯಾಚ್ ಸರ್ ಬನ್ನಿ ಸರ್, ಈಗ ಟ್ರಿಪ್ಲೆಕ್ಸ್ ಹೌಸ್ ಹೋಗೋಣ. ಶ್ರೀನಿವಾಸ್ ಅವರೇ ಬನ್ನಿ ತೋರಿಸ್ತೀರಾ? ಸರ್, ಬನ್ನಿ. ನಡ್ರಿ ಸರ್, ಬನ್ನಿ ಸರ್. ಲಪೋತ್ರ ಸ್ಯಾಂಡ್ವಿಚ್. ಲಪೋತ್ರ ದಿಸ್ ಒನ್ ಸ್ಯಾಂಡ್ವಿಚ್. ಸೊ ಡಿಸೈನ್ ಕಾಣಿಸ್ಬೇಕು ಅಂತೇಳಿ. ಬನ್ನಿ ಸರ್. ಹೆಚ್ಚು ಕಡಿಮೆ 3 ಅಡಿ ಮೇಲೆ ಇದೆ ಸರ್ ಇದು. 3 ಅಡಿಯಿಂದ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇದೆ. 3.5 ಅಡಿ ಇದ್ರೂ ಇರ್ಬೋದು. ಇದು ಜಿಂದಾಲ್ 304. ಪಕ್ಕ ಜಿಂದಾಲ. ಇದು ವಾಲ್ ಟೈಲ್ಸು ಕಜಾರಿಯಾ ಸರ್. ಕಜಾರಿಯಾ, ಬಟ್ ಗ್ಲಾಸಿ ಫಿನಿಶಿಂಗ್ ಹಾಕಿದೀವಿ ಸರ್. ಹಾಂ, ಬನ್ನಿ. ಹ್ಞೂ ಸರ್, ಟಫ್ಲಾನ್ ಗ್ಲಾಸು, 100% ಟಫ್ಲಾನ್ ಗ್ಲಾಸು. ಅದರ ಡಿಸೈನ್ ಮಾಡಿದ್ದಾರೆ ನೋಡಿ ಅವರು. ಸೂಪರ್, ಚೆನ್ನಾಗಿದೆ ಸರ್. ಜಪಾನ್ ಗ್ಲಾಸು ಸರ್. ಇದು ವಾಸ್ಕಾಲಿ ಜನರಲ್ ಅಲ್ಲಿ ಹೇಳಿ ಸರ್. ಎಲ್ಲ ಟೀ ಕುಡಿ ಸರ್. ಎಲ್ಲ ಟೀ ಕುಡ್ ಸರ್. ಟೀ ಕುಡಿ ಹಾಕಿದ್ದಾರೆ. ಇನ್ನೂ ಒಂದು ಕೊಟ್ಟು ಪಾಲಿಶ್ ಮಾಡಿ ಕೊಡ್ತಾರೆ ಸರ್. ಹೌದು, ಪಾಲಿಶ್ ಮಾಡಿ ಕೊಡ್ತಾರೆ ನಿಮಗೆ. ಓಕೆ ಸೂಪರ್. ಎಲ್ಲ ಡೋರಿಂದ ಒಂದು ಕೋಟ್ ಪಾಲಿಶ್ ಅಂತ ಅದ್ಭುತವಾಗಿದೆ ಸರ್. ಹಾಂ ಸರ್, POP ಮಾಡಿದ್ದಾರೆ.
ಮೇನ್ ಡೋರ್ ಅದ್ಭುತವಾಗಿದೆ ಸರ್. ಹಾಂ ಸರ್, ಓಲ್ಡ್ ಇಸ್ ಗೋಲ್ಡ್ ಆಂಟಿಕ್ ಪೀಸ್ ಅದು. ಸಾಕಾಗಿದೆ ಸುಮಾರು ಮನೆಗಳಿಗೆ ಇದು ಹಾಕ್ತಾರೆ. ಅಲ್ವಾ? ಹೌದು. ಓಕೆ, ನಡೀರಿ ಹಾಲ್ ಬನ್ನಿ. ಹೋಗೋಣ. ಬನ್ನಿ ಬನ್ನಿ, ವೆಲ್ಕಮ್ ಸರ್. ಬನ್ನಿ ಸರ್ ಪ್ಲೀಸ್. ವಾವ್ ನೋಡಿ ಸರ್, ಹಾಲು ಸರ್, ಸಕ್ಕತ್ತಾಗಿದೆ. ಈಸ್ಟ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಡೋರ್. ಡೋರ್. ಹೌದು. ಓಕೆ, ಹಾಲ್ ಸೂಪರ್ ಆಗಿದೆ ಸರ್. ಹಾಂ, ಟಿವಿ ಯೂನಿಟ್ ಎಲ್ಲ ಆಗಿದೆ. ಎಲ್ಲ ಆಲ್ಮೋಸ್ಟ್ ಆಗಿದೆ ಸರ್. ಪೂರ ಹ್ಮ್. ಪೂರ್ತಿ ಆಗಿದೆ ಸರ್. ಬನ್ನಿ, ಮಿಲ್ಕಿ ವೈಟ್ ಗ್ರಾನೈಟ್ಸು, ದೇವ್ರ ಮನೆ. Nice. ಮಿಲ್ಕಿ ವೈಟ್ ಹಾಕಿದ್ದಾರೆ. ಓಕೆ. ಬನ್ನಿ ಫಸ್ಟ್ ಕಿಚನ್ ತೋರಿಸ್ಬೋಣ. ವಾವ್. ಇದೇ ಮೇಯ್ನ್ ನಮಗೆ ಕಿಚನ್. ಲೇಡೀಸ್ಗಳು ಒಪ್ಕೊಂಡ್ಬಿಟ್ರೆ ಮನೆ ಒಪ್ಕೊಂಡಾಗೇನೆ. ನಮ್ಮ ಕಿಚನೇ ಮೇಯ್ನ್. ಬನ್ನಿ ನೈಸ್ ಸರ್, ಸೂಪರ್ ಆಗಿದೆ. ಬನ್ನಿ ಸರ್. ವಾವ್, ಮಾಡ್ತಾ ಇರ್ತೀವಿ ಸರ್. ಸಾಫ್ಟ್ ಹೌದು, ಎಲ್ಲ ಸಾಫ್ಟ್ ಕ್ಲೋಸ್ ಹಾಕಿದ್ದಾರೆ. ಕ್ಲೋಸ್. ಸ್ಟೋರೇಜು ನೈಸ್ ಸರ್. ಎಲ್ಲ ಸಾಫ್ಟ್ ಕ್ಲೋಸ್. ಎಲ್ಲ ಸಾಫ್ಟ್ Soft close ಕ್ಲೋಸ್. sir, ಸಾಫ್ಟ್ ಎಲ್ಲ. ಕ್ಲೋಸ್ ನೋಡಿ. ಇಲ್ಲಿ ನಿಮಗೆ ಜಿಂಕ್ ಕೂಡ ನಿಮಗೆ ಜಾಗ್ವರ್ ಹಾಕಿದ್ದಾರೆ. ಇದು. ಜಾಗ್ವರ್ ಇದು ಹಾಕಿದ್ದು ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಮತ್ತೆ ನೋಡಿ ಇದಕ್ಕೂ ಟೀ ಕೂಡ ಹಾಕಿದ್ದಾರೆ. ಎಲ್ಲ ठीक है. ಹಾಂ, ಚೈನ್ ಮೆಟ್ಲು. ಇದೇ ಶೋ ಮನೆಗೆ. ಹೌದು. ಬನ್ನಿ, ಪೂಜಾರು. ವಾವ್. ಇದು ಟೀ ಕುಡೆ. ಹೌದು, ಎಲ್ಲ ಮೇನ್ ಪೂಜಾ ರೂಮ್ ಅಲ್ಲ ಸರ್. ಈ ಮನೆಗೆ ಓವರ್ ಆಲ್ ಟೀ ಕುಡೆ. ಟೀ ಕುಡೆ. ಓವರ್ ಆಲ್ ಟೀ ಕುಡೆ ಹಾಕಿದ್ದಾರೆ. ರೂಮ್. ಪ್ಲಸ್ ಒಂದು ರೂಮ್ ಕೂಡ ಇದೆ ನಿಮ್ಗೆ ಇಲ್ಲಿ. ಇಲ್ಲಿ. ಹೌದು ಹೌದು ನೋಡಿ. ಸೂಪರ್ ಸರ್. ವಾವ್. ನೈಸ್ ಸರ್. ಓ, ಒಂದು ಚಿಕ್ಕ ವಾಟರ್ ಹಾಂ, ಮಾಡಿದ್ದಾರೆ. ಒಂದು ಯಾರಾದರೂ ಅಪ್ಪ ಅಮ್ಮ ವಯಸ್ಸಾಗಿರ್ತಾರಲ್ಲ, ಮೇಲೆ ಹತ್ತಕ್ಕಾಗಲ್ಲ ಅಂಥವ್ರು ಇಲ್ಲಿ ಸ್ಟೇ ಮಾಡ್ಬೋದು. ಮಾಡ್ಬೋದು. ಆರಾಮಾಗಿ ಮಾಡ್ಬೋದು. ಓಕೆ. ಇಲ್ಲೂ ವೆಂಟಿಲೇಷನ್ಗೆ ಒಂದು ಬಿಟ್ಟಿದ್ದಾರೆ. ವೆಂಟಿಲೇಷನ್ ಓಕೆ. ಚಿಕ್ಕದ ಒಂದು ಕಾಟ್ ಹಾಕಿ ಆರಾಮಾಗಿರ್ಬೋದು. ಓಕೆ, ಡೋರ್ಸ್ ಎಲ್ಲ ಯಾವ ಸರ್ ಇದು? ಇದೇ ಪ್ಲಸ್ ಡೋರ್ ಸರ್. ಈ ಒಳ್ಳೆ ಕ್ವಾಲಿಟಿ ಪ್ಲಸ್ ಡೋರ್. ಓಕೆ. ಹಾಂ. ನೈಸ್. ವಾಸ್ಕಲೆಲ್ಲ ಟೀ ಕುಡ್. ಟೀ ಕುಡೆ. ಹಾಂ, ಬರೀ Common. ನಿಮಗೆ ಕಾಮನ್ ವಾಶ್ರೂಮ್ ಇದೆ, ಹ್ಯಾಂಡ್ ವಾಶ್ ಇದೆ. ಗೊತ್ತೇ ಆಗಲ್ಲ ನಿಮಗೆ. ಇಡನ್. ಹೌದು ನೋಡಿ, ಈ ಥರ ಇದೆ. ವಾವ್. ಹಾಂ, ಬನ್ನಿ ನೀವು. ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ವಾವ್. ಪರವಾಗಿಲ್ಲ ಸರ್. ಫುಲ್ 10 ಫೀಟ್ವರೆಗೂ ಟೈಲ್ಸ್ ಹಾಕಿದ್ದಾರೆ. 10 ಫೀಟ್ ವರ್ಗೂ ಹಾಕಿದ್ದಾರೆ. ಹೌದು ಹೌದು ಮಲ್ಟಿ ಡಬಲ್ ಕಲರ್ ಹಾಕಿದ್ದಾರೆ. ಹೌದು ಹೌದು. ಬ್ಲ್ಯಾಕ್ ಅಂಡ್ ವೈಟ್ ಸಕ್ಕತ್ತಾಗಿದೆ. ಇಲ್ಲೇ ನಿಮ್ಗೆ ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ವಾಶ್ ಬೇಸಿನ್ ಇದೆ. ನೈಸ್. ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಹೌದು. ಹಾಗೆ ನಿಮಗೆ ಫಾಲ್ ಸೀಲಿಂಗ್ ತರಿಸ್ಕೊಳ್ಳಿ. ಹಾಂ. ಹಾಂ, ಅವಾ ನೈಸ್ ಸರ್, ಸೂಪರ್ ಆಗಿ ಮಾಡಿದ್ದಾರೆ. ಲೈಟಿಂಗ್ಸ್ ಅಂತೂ ಅದ್ಭುತವಾಗಿದೆ. ಹಾಂ. ಸ್ವಿಚಸ್ ಎಲ್ಲ ಬ್ರ್ಯಾಂಡ್ ಚೆನ್ನಾಗಿರೋದೇ ಹಾಕಿದ್ದಾರೆ. ಲಿಶಾ ಹಾಕಿದ್ದಾರೆ ನೋಡಿ. ಲಿಶಾ ಸೂಪರ್. ಕಿಚನ್ಗೂ ಅವರು POP ಮಾಡಿದ್ದಾರೆ. ಹಾಂ. ಲೈಟಿಂಗ್ಸ್ ಅಂತೂ ಚೆನ್ನಾಗಿ ಮಾಡಿದಾರಲ್ಲ ಸರ್? ಹಾಂ, ಸಿಂಪಲ್ ಆಗಿದೆ. ಅಷ್ಟು ಜಿಗಿ ಜಿಗಿ ಎಲ್ಲ ಇಲ್ಲ. ಇಲ್ಲ. ನೋಡಿ, ಈಗ ನಾವು ಸ್ಟೇರ್ ಕೇಸ್ಗೆ ಹೋಗ್ಬೇಕಾದ್ರೆ ನಮಗೆ ಫಸ್ಟ್ ಫ್ಲೋರ್ ಇದೀವಿ ನಾವು. ಸೆಕೆಂಡ್ ಫ್ಲೋರ್ ಹೋಗ್ಬೇಕಂದ್ರೆ ನಿಮಗೆ ಈ ಥರ ಕೊಟ್ಟಿದ್ದಾರೆ. ಲ್ಯಾಂಪ್, ನೈಟ್ ಹೊತ್ತು ಯೂಸ್ ಮಾಡಲಿಕ್ಕೆ ಲ್ಯಾಂಪ್. ಓಕೆ, ಸ್ಟೆಪ್ ಲೈಟ್. ಹೌದು. 4 ಸ್ಟೆಪ್ಗೆ ಒಂದು ಕೊಟ್ಟಿದ್ದಾರೆ. ಓಕೆ, ಇಡಿ ಸರ್. ಬನ್ನಿ ಪ್ಲೀಸ್, ಬನ್ನಿ ಸರ್. ಬನ್ನಿ. ಫುಲ್ ರೈಲಿಂಗ್ ಸರ್. ಹೌದು, ಜಿಂದಾಲ್ SS ಹಾಕಿದ್ವಿ. ಬನ್ನಿ ಸರ್. ಓಕೆ, ಬಂದಿದ ತಕ್ಷಣ ಇಲ್ಲೊಂದು ಏನೋ ಡಿಸೈನ್ ಏನೋ ಮಾಡ್ಕೋಬೋದು. ಶೋಕೇಸ್ ಹೌದು ಹೌದು ಹೌದು. ನೈಸ್ ಸರ್. ಹಾಂ, ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ಹೋಗೋಣ. ಬನ್ನಿ ಬನ್ನಿ ಸರ್. ಇದು ಮಾಡ್ತೀನಿ ಬರ್ಬೋದು. ವಾವ್, ಚೆನ್ನಾಗಿ ಮಾಡಿದ್ದಾರೆ ಸರ್ ಮಾಸ್ಟರ್ ಬೆಡ್ರೂಮ್. ಹಾಂ ಸರ್, ವಿತ್ ಕಾಟ್. ವಿತ್ ಕಿಂಗ್ ಸೈಜ್ ಕಾಟು, ಹೈಡ್ರಾಲಿಕ್. ಹೈಡ್ರಾಲಿಕ್. ಹಾಂ, ಇದು ತೆಗೆದಾಗ ಸ್ಟೋರೇಜ್. Storage. ಹೌದು. ಓಕೆ, ಅದು ಕುಷನ್ ಹಾಕಿ ಕೊಡ್ತಾರೆ. ಅದಕ್ಕೆ ಇದಕ್ಕ ಕುಷನ್ ಹಾಕಿ ಕೊಡ್ತಾರೆ. ಸೂಪರ್ ಸೂಪರ್. ಮತ್ತು ಇದು ಸ್ಲೈಡಿಂಗ್, ಇದು ಪ್ಲಸ್ ಡ್ರೆಸ್ಸಿಂಗ್ ಇದರಲ್ಲೇ ನೋಡಿ. ಸ್ಟೋರೇಜು ಸೂಪರ್ ಸರ್. ಎಲ್ಲ ಸಾಫ್ಟ್ ಕ್ಲೋಸಸ್ ನೋಡಿ. ಸೌಂಡ್ ಯಾವುದು ಮಾಡಲ್ಲ. ನೈಸ್. ಇಲ್ಲಿ ಒಂದು ಟಿವಿ ಯೂಸ್ ಮಾಡಿದ್ದಾರೆ. ಹೌದು. ವಾವ್. ಇಲ್ಲಿ ಬನ್ನಿ ಸರ್. ಅಟ್ಯಾಚ್ ಇರ್ಬೋದು. ಬನ್ನಿ. ಅಟ್ಯಾಚ್ಡ್ ಇದೆ. ಹಿಂಗೆ ನೈಸ್. ಫಿಟ್ಟಿಂಗ್ಸ್ ಎಲ್ಲ ಆಲ್ರೆಡಿ ಎಲ್ಲ ಆಗಿದೆ. Fittings ಕೂಡ ಆಗಿದೆ ಸರ್. ಆಲ್ಮೋಸ್ಟ್ ಆಗಿದೆ. ಅವ್ರು ಬರೋರು
ಹಾ. ಗೀಜರ್ ಹಾಕೋಬೇಕು ಇದು ಮಾತ್ರ ಅಷ್ಟೇ. ಹೌದು ಆಂಟಿ ಸ್ಕಿಟ್ ಹಾಕಿದ್ದಾರೆ ಎಲ್ಲ. ಹೌದು, ಹೌದು. ಮೇಲ್ಗಡೆ ಎಲ್ಲ ಕಜಾರಿ ಹಾಕಿದ್ದಾರೆ. ಹೌದು. ಜಾಗ್ವಾರ್ ಸರ್. ಫಿಟ್ಟಿಂಗ್ಸ್ ಎಲ್ಲ Fittings ಎಲ್ಲ ಆಲ್ಮೋಸ್ಟ್ ಜಾಗ್ವಾರ್. ಜಾಗ್ವಾರ್ ಹಾಕಿದ್ದಾರೆ. ಇಲ್ಲಿ ಒಂದು ಬನ್ನಿ, ಇದೊಂದು ಸ್ಟೋರೇಜ್ ಇದೆ ಡ್ರೆಸ್ಸಿಂಗ್ ಏರಿಯಲ್ಲಿ. ಒಳಗಡೆ ಸ್ನಾನ ಮಾಡಿದಾಗ ಫ್ರೆಶ್ ಆಗೋದು ಹಾಕಿ ಡ್ರೆಸ್ಸಿಂಗ್ ಏರಿಯಾ ಸಪ್ರೇಟ್ ಒಂದಿದೆ. ಸ್ಟೋರೇಜ್. ಹೌದು, ಸಪ್ರೇಟ್ ಒಂದಿದೆ ಓಕೆ. ನೋಡಿ. ಡ್ರೆಸ್ಸಿಂಗ್ ಸ್ಟೋರೇಜ್ ಸೂಪರ್ ಸರ್. ಚೆನ್ನಾಗಿ ಮಾಡಿದ್ದಾರೆ. 2030 ಈ ತರ ಬರೋದು ರೇರ್ ಅಲ್ಲ ಸರ್? ಹೌದು ಹೌದು ಅಲ್ವಾ? ಹೌದು, ನಿಜ. ಅವ್ರ ಬಿಲ್ಡರು ತುಂಬಾ ಬಿಲ್ಡಿಂಗ್ ಮಾಡಿದ್ದಾರೆ. ಓಕೆ. ವಿಶ್ವೇಶ್ವರ ಲೇಔಟ್, ನಾಗರಭವನ ಎಲ್ಲ ತುಂಬಾ ಮಾಡಿದ್ದಾರೆ. ಸೊ ಇಲ್ಲಿ ಹೇಳಿ ಫ್ರೆಂಡ್ ಒಂದು ಜಾಗ ಇದೆ ಅಂತೇಳಿ ಇಲ್ಲಿ ಬಂದು ಮಾಡಿದ್ದಾರೆ. ಹಾಂ ಹಾಂ ಸರ್, ಬನ್ನಿ. ಬನ್ನಿ ಮಾಸ್ಟರ್. ಇದು ಮಾಸ್ಟರ್ ಬೆಡ್ರೂಮ್. ಎರಡೂ ಸೇಮ್ ಇದೆ ಆಲ್ಮೋಸ್ಟ್. ಎರಡು ಸೇಮೇ ಇದೆ. ಹೌದು, ಅದೇ ಥರ ಇದೆ. ಇದು ಸ್ವಲ್ಪ ದೊಡ್ಡದಾಗಿದೆ. ಕಾಟು ಹೌದು, ಸೇಮ್ ಇದಕ್ಕೂ ಹೈಡ್ರಾಲಿಕ್ ಇದೆ. ಸ್ಟೋರೇಜ್. ಹೌದು ಕುಶನ್ ಹಾಕೊಡ್ತೀರಾ ಅಲ್ಲಿ? ಖುಷಿ. ಹೌದು, ತಲೆ ಹತ್ರ ಕುಶನ್ ಹಾಕಿ ಡಿಸೈನ್ ಬರುತ್ತಲ್ಲ ಈಗ, ಅದು ಹಾಕಿ ಕೊಡ್ತಾರೆ. ವೆಂಟಿಲೇಷನ್ ಇದು. 5 ಫೀಟ್ ಎಲ್ಲ ಹೌದು ಹೌದು, ಹೆಚ್ಚು ಕಮ್ಮಿ 5/6 ಇದೆ, ಇಲ್ಲ 5/5 ಇದೆ. 5x5 ಇದೆ. ಹೌದು ಹೌದು. ಆಮೇಲೆ ಇಲ್ಲಿ ಕೂಡ ನಿಮಗೆ ಸ್ಲೈಡಿಂಗ್. ಹೌದು, ಸ್ಲೈಡಿಂಗ್. ಸೇಮ್ ಮಿರರ್. ಹೌದು, ಸೂಪರ್ ಸರ್. ಮೇಲ್ಗಡೆ ಸ್ಟೋರೇಜ್ ಇದೆ. POP ಆಗಿದೆ. ಹಾಂ ಲೈಟಿಂಗ್ಸ್ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಸರ್. ಹಾಂ ಸರ್. ಇನ್ನು ಫ್ಯಾನು, ಹಾ. AC ಪಾಯಿಂಟ್ ಇವೆಲ್ಲ ಹಾಕೊಂಡಾಗ ಇನ್ನೂ ರಿಚ್ ಆಗಿರುತ್ತೆ. ರಿಚ್ ಆಗಿರುತ್ತೆ. ನೋಡಿ ಸರ್, ಇಲ್ಲ Balcony. ವಾಶ್ರೂಮ್ ಇದೆ. ವಾಶ್ರೂಮ್ ಇದೆ. ಒಂದು ನಿಮಿಷ. ಇಲ್ಲಿ ವಾಶ್ರೂಮ್ ಇದೆ. ಫಿಟ್ಟಿಂಗ್ಸ್ ಅಂತ ಮಾಡಿ ಇಟ್ಬಿಟ್ಟಿದ್ದಾರೆ. ಹೌದು ಹೌದು ಹೌದು. ನೈಸ್ ಇದೆ. ಇದು ಕೂಡ ನಿಮ್ಗೆ ಯೂಸ್ ಒಂದು ವಾಶ್ರೂಮ್ ಬರುತ್ತೆ. ಬಾತ್ರೂಮ್ ನೋಡಿ. ಇಲ್ಲಿ ಬಾಲ್ಕನಿ ನೋಡಿ ನಿಮಗೆ. ವಾವ್, ನೋಡಿ ಬಾಲ್ಕನಿ ತೋರಿಸ್ತೀನಿ. ವ್ಯೂ ತೋರಿಸ್ತೀನಿ ನೋಡಿ. ಡೆವಲಪಿಂಗ್ ಏರಿಯಾ ಅಲ್ವಾ ಸರ್ ಇದು? ಹೌದು ಸರ್, ಆಲ್ಮೋಸ್ಟ್ 20-30 ಎಲ್ಲ ಫಿಲ್ ಆಗಿದೆ. ಕೆಲವೊಂದು ಸೈಟ್ ಮಾತ್ರ ಇದಾವೆ. ಬಿಡಿ ಅಲ್ವಾ? ಹೌದು. ಡೋರ್ಸ್ಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹೌದು, ಇಲ್ಲಿ ಸುತ್ತಮುತ್ತ ಕಂಪ್ನಿಗೆ ಹೋಗೋರ್ಗಂತೂ ಇದು ಅಡ್ವಾಂಟೇಜ್ ಪ್ಲೇಸ್ ಸರ್. ಇದು ಅಲ್ವಾ? ಆರಾಮಾಗಿ ಒಂದು 3-4 ಕಿಲೋಮೀಟರ್ ಹೋಗಿ ಬಂದು ಕೆಲಸ ಮಾಡ್ಕೊಂಡು ಮನೆ ಸೇರ್ಕೋಬಹುದು. ಮಾನ್ಯತೆ ಟೆಕ್ ಪಾರ್ಕ್ ಹೌದು, ಹೌದು. 4 ಕಿಲೋಮೀಟರ್. ಹೌದು ಹೌದು, ಸುಮಾರು ಇದಾವೆ. ಅದರಲ್ಲಿ ಮಾನ್ಯತೆ ಒಂದು. ಮಾನ್ಯತೆ ಒಂದು. ಹೌದು. ಓಕೆ. ಮೇಲೆ ಥರ್ಡ್ ಫ್ಲೋರ್ ಹೋಗೋಣ. ಬನ್ನಿ ಸರ್, ಬನ್ನಿ ಸರ್. ಶ್ರೀನಿವಾಸ್ ಸರ್, ಬನ್ನಿ ಬನ್ನಿ ಸರ್. ಥರ್ಡ್ ಫ್ಲೋರ್ ಸರ್ವಿಸ್. ಹಾಂ ಸರ್. ಸರ್ ರೈಲಿಂಗ್ಸ್ ಎಲ್ಲ ಫುಲ್ ಅಲ್ಲಿ ತನಕ ಇದೆ. ಹೌದು ಸರ್. ಪೂರ್ವ ಮಕ್ಕಳು ಸ್ಟಡಿ ಟೇಬಲ್ ಇಲ್ಲಿ ಮಾಡಿದ್ದಾರೆ. ಸ್ಟಡಿ ಟೇಬಲ್. ಹೌದು, ಪೀಸ್ಫುಲ್ ಆಗಿರಲಿ, ಯಾವ ಡಿಸ್ಟರ್ಬೆನ್ಸ್ ಬೇಡ ಅಂತೇಳಿ. ನೈಸ್ ಸರ್. ಹಾಂ, ಚೆನ್ನಾಗಿ ಮಾಡಿದ್ದಾರೆ. ಹೌದು. ಅದ್ಭುತವಾಗಿದೆ. ಸ್ಟೋರೇಜು. ಓಕೆ, ಇಲ್ಲೊಂದು ರೂಮ್ ಬರುತ್ತಾ? ಹೌದು ಸರ್, ಪ್ಲೀಸ್ ಬನ್ನಿ. ವಾವ್, ಇಲ್ಲೂ ವಾಟರ್ ಇದೆ. ಹೌದು ಹೌದು, ಪ್ರತಿ ರೂಮಿಗೂ ವಾರ್ಡ್ರೋಬ್ ಮಾಡಿದ್ದಾರೆ. ಗೆಸ್ಟ್ ರೂಮ್ ಇದು. ಹೌದು, ಗೆಸ್ಟ್ ರೂಮ್ ಕಾಟ್ ಮಾಡಿಲ್ಲ. ಮಾಡಿಲ್ಲ. ಬೇಕು ಅಂದರೆ ಕಮಿಟ್ ಆದರೆ ಮಾಡಿಕೊಡ್ತಾರೆ. ಮಾಡ್ಕೊಡ್ತಾರೆ. ಇಲ್ಲಾಂದರೆ ಅವರೇ ಮಾಡ್ಕೋ. ಡ್ರೆಸ್ಸಿಂಗ್ ಪ್ಲಸ್ ಸೇಮ್ ಡ್ರೆಸ್ಸಿಂಗ್ ಇದೆ. ವೆಂಟಿಲೇಷನು ನೋಡಿ, ಜಾಗ ಬಿಟ್ಟಿದ್ದಾರೆ ವೆಂಟಿಲೇಷನ್ಗೆ ನಿಮಗೆ. ಅಂದ್ರೆ 2 ಫೀಟ್ ಜಾಗ ಬಿಟ್ಟಿದ್ದಾರೆ. ಹೌದು ಹೌದು. ಯಾರಾದ್ರೂ ಅಲ್ಲ, ಆ ಕಡೆ ಮನೆ ಕಟ್ಟಿದ್ರೆ ನಮಗೆ ಗಾಳಿ ಬೆಳಕು ಬರಬೇಕಲ್ಲ, ಬರ್ಬೇಕಲ್ಲ, ಸೊ ಅದಕ್ಕೋಸ್ಕರ ಜಾಗ ಬಿಟ್ಟಿದ್ದಾರೆ. ಬಿಟ್ಟಿದ್ದಾರೆ. So, ಹಾಂ, ಪ್ಲಸ್ ಅಟ್ಯಾಚ್ ವಾಶ್ರೂಮ್, TV ಯೂನಿಟ್ ಇದೆ. ವಾವ್. ಅಂದ್ರೆ ಆಲ್ರೆಡಿ ಎಲ್ಲ ನೀಟಾಗಿ ಮಾಡಿ ಇಟ್ಕೊಂಡಿದ್ದಾರೆ. ಹೌದು 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 ತಗೊಂಡವರು ಗ್ರೂಪ್ ಪ್ರವೇಶ ಮಾಡ್ತಾರೆ. ಹೌದು. ಸಣ್ಣ ಪುಟ್ಟ ಟಚ್ ಅಪ್, ಪಾಲಿಶ್ ಗಿಲಿಶ್ ಎಲ್ಲ ಇದೆ, ಹಾ, ಮಾಡಿ ಕೊಡ್ತಾರೆ. ಮಾಡಿ ಕೊಡ್ತಾರೆ. ಹೌದು, ಮಾಡಿಕೊಡ್ತೀವಿ. ಈ ಟೆರಸ್ ಎಲ್ಲ ವಾಸ್ಕಲ್ ಎಲ್ಲ ಟೀ ಕೊಟ್ಟೆ ಸರ್. ಪೂರಾ ಎಲ್ಲ ಸರ್ ಟೀ ಕೊಟ್ಟೆ ಹಾಕಿದ್ದಾರೆ. ಬನ್ನಿ, ಈಗ ಇದು ಟೆರಸ್ಸು. ಹಾ, ಬನ್ನಿ, ಇದಕ್ಕೂ ಟೀ ಕೊಟ್ಟು ಹಾಕಿದ್ದಾರೆ ನೋಡಿ. ಎಂಟ್ರಿ ಸೂಪರ್. ಇದು ಆ್ಯಕ್ಚುಲಿ ಹಂಚಾಕ್ತಾರೆ ಕೆಲವರು. ಹಾ, ನಾವು ಬೇಡ ಅಂತ ಮೋಲ್ಡೆ ಹಾಕೋಣ ಅಂತೇಳಿ ಇವರು ಶಂಕರ್ ರೆಡ್ಡಿ ಅವರು ಮೋಲ್ಡೆ ಹಾಕ್ಬಿಟ್ಟಿದ್ದಾರೆ. ಮೋಲ್ಡೆ ಹಾಕ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇದು ಒಂದು ಏನು ಬೇಕಾದ್ರೂ ಸಿಟೇಟ್ ಮಾಡ್ಕೋಬೋದು. ಇದನ್ನು ರೂಮ್ನ ಏನು ಬೇಕಾದ್ರೂ ಮಾಡ್ಕೋಬೋದು. ಇದನ್ನ ಏನಾದರೂ ಸೆಕ್ಯೂರಿಟಿ ಪರ್ಪಸ್ ಏನಾದರೂ ಗ್ಲಾಸ್ ಗೀಸ್ ಏನಾದ್ರು ಹಾಕೊಂಡ್ರೆ ಇದು ಒಂದು ರೂಮ್ ಯೂಸ್ ಮಾಡ್ಬೋದು. ಏನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಹೌದು, ಮಳೆ ಬಂದರೂ ಕೂಡ ಏನೂ ಆಗಲ್ಲ, ಅಷ್ಟು ಚೆನ್ನಾಗಿ ಮೋಲ್ಡೆ ಆಗುತ್ತಲ್ಲ. ವಾಷಿಂಗ್ ಏರಿಯಾ ಇದೆ. ಹೌದು ಹೌದು, ಇದೆ. ವಾಷಿಂಗ್ ಏರಿಯಾ.
ವಾಷಿಂಗ್ ಮಿಷಿನ್ ಇಟ್ಕೊಳ್ಬೋದು. ಹೌದೌದು ಪಾಯಿಂಟ್ ಇದೆ ಸರ್ ವಾಷಿಂಗ್ ಮಿಷಿನ್. ಹೌದು. ಎದುರುಗಡೆದು ಅದಕ್ಕೋಸ್ಕರ ತುಂಬಾ ಚೆನ್ನಾಗಿದೆ. ಕೆಲವರು ಹಂಚ್ ಹಾಕ್ತಾರೆ ಅಂತ ಬೇಡ ಅಂತೇಳಿ. ಎದುರುಗಡೆ ಪಾರ್ಕ್ ಸರ್? ಹೌದು ಪಾರ್ಕ್ ಸರ್, ಇದು ಪಾರ್ಕ್ ಇದು. ಹೌದು ಫುಲ್ ಪಾರ್ಕು. ತಾರ್ ಬಂದ ತಕ್ಷಣ ಪಾರ್ಕ್ ರೆಡಿ ಆದಂಗೆನೆ. ಶೀಘ್ರದಲ್ಲೇ ತಾರ್ ಹಾಕ್ತಾರೆ, ಸೊ ಪಾರ್ಕು ಅವಾಗೆ ಬರುತ್ತೆ. ಬಂದ್ಬಿಡ, ಅದನ್ನ ಯೋಚನೆ ಮಾಡಂಗೆ ಇಲ್ಲ ಬಿಡಿ. ಮೇಲ್ಗಡೆ ಟ್ಯಾಂಕ್. ಹೌದು. ಓಕೆ, ಎಷ್ಟು ಲೀಟರ್ ಇದೆ ಸರ್? 1002 ಇದೆ. ಯಾಕಂದ್ರೆ ಕಾವೇರಿಗೆ ಒಂದು ಬೇಕಲ್ಲ, ಮುಂದೆ ಬರುತ್ತೆ ಕಾವೇರಿ, ಸೊ ಹಾಗೆ 2 ಇಟ್ಟಿದೆ. 1002 ಇದೆ. ಹೌದು. ಏನ್ ಸರ್ ಕಾರ್ಪೊರೇಟ್ ಎಲ್ಲ ಇಷ್ಟು ದೊಡ್ಡದಿದೆ? ಟಾಪಕ್ ಬಂದ ಫೈನಲ್ ಆಗಿ ನೋಡಿ 4 ಫೀಟ್ ಇದೆ. ಅಲ್ಲ, ಮಕ್ಕಳು ಎಲ್ಲ ಸೇಫ್ಟಿ ಆಗಿರ್ಬೇಕಲ್ಲ ಸರ್, ಆಟ ಆಡುವಾಗ ಸುಮ್ಮನೆ ಯಾಕೆ ಅಂತೇಳಿ ಆರಾಮಾಗಿ ಮಾಡಿದ್ದಾರೆ. 4 ಫೀಟ್ ಇದೆ. ನೋಡಿ ವ್ಯೂ ತೋರಿಸ್ಬಿಡಿ ಸರ್, ಹೇಗಿದೆ. ಸೂಪರ್ ಆಗಿದೆ ವ್ಯೂ. ಟ್ಯಾಂಕ್ ನೋಡಿ 1002 ಹೌದು ಇದ್ದಾರೆ. 2000 ಲೀಟ್ರು. ಆಮೇಲೆ ವ್ಯೂ ನೋಡಿ, ವ್ಯೂ ಹೇಗಿದೆ. ಕಂಪ್ನಿಗಳೆಲ್ಲ ಹೇಗೆ ಕಾಣ್ತಾವೆ ನೋಡಿ, ಕಂಪ್ನಿ ಅಪಾರ್ಟ್ಮೆಂಟ್ಗಳು ಎಲ್ಲ ಹೇಗೆ ಕಾಣ್ತವೆ ಅಲ್ವಾ ಸರ್? ಮನೆ ಅಂತೂ ಅದ್ಭುತವಾಗಿದೆ. ಹಾಂ ಸರ್. ಈಗ ಏನಂದ್ರೆ ಫೈನಲ್ ನಮ್ಮ ವಿಡಿಯೋ ನೋಡ್ತಿದ್ರಲ್ಲ ವೀಕ್ಷಕರಿಗೆ ಹೇಳಿ, ಈ ಮನೆ ಏನ್ ಪ್ರೈಸ್ ಇದೆ? ಏನು ಹೇಳಿ ಸರ್? 130 ಸರ್, 130 ನೆಗೋಷಿಯಬಲ್ ಆಗ್ತದೆ. ಅಂದ್ರೆ 1,30,00,000 1,30,00,000 ಹೇಳಿ, ನೆಗೋಷಿಯಬಲ್ ಇದೆ. ನೆಗೋಷಿಯಬಲ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮನೆ ಕಟ್ಟಿದ್ದೀರಿ. 2030 ಈ ತರನು ಮನೆ ಕಟ್ಬೋದು ಅಂತ ತೋರಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ನಮಸ್ತೆ ಸರ್. ಒಳ್ಳೆ ನೋಡಿದ್ರಲ್ಲ ಮನೆ ಎಷ್ಟು ಅದ್ಭುತವಾಗಿದೆ. 2030 ಈ ಥರನೂ ಮನೆ ಕಟ್ಬೋದಾ ಅಂತ ಸೂಪರಾಗಿ ಕಟ್ಟಿದ್ದಾರೆ. ಅದು ಏನಂದರೆ 3 ಬೆಡ್ರೂಮು, ಕೆಳಗಡೆ 1 RK ಕಿಚನ್ ಬರೋಂಥ ಸೂಪರ್ ಆಗಿರೋಂಥ ಒಂದು ಮನೆ. ಆಮೇಲೆ ನೀವು ಇಡೀ ಮನೆ ನೋಡಿದ್ರೆ ನಿಮ್ಗೆ ಹೇಗೆ ಅಂತಂದರೆ ಲಕ್ಸುರಿಯಾಗಿ ಬಿಲ್ಟ್ ಮಾಡಿದ್ದಾರೆ ರೀ. ಆಮೇಲೆ ಒಂದು ನಾನು ನಿಮ್ಗೆ ಯಾವಾಗಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವೇನಂದರೆ ನಾವು ಇಲ್ಲಿ ಏನು ಪ್ರೈಸ್ ಹೇಳಿರ್ತೀವಿ, ನೀವು ಅಲ್ಲಿ ಕೂತ್ಕೊಂಡು ಕಮೆಂಟ್ ಹಾಕ್ತಾ ಇರ್ತೀರಿ. ಆದರೆ ಈ ಪ್ಲೇಸಿಗೆ ಬನ್ನಿ, ಅಕ್ಕಪಕ್ಕ ವಿಚಾರಿಸಿ, ಎಷ್ಟು ಓಡ್ತಿದೆ ಏನಂತ ವಿಚಾರಿಸ್ಕೊಳ್ಳಿ, ಮತ್ತು ಈ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಆಮೇಲೆ ಸಿಟ್ಟಿಂಗ್ ಕೂತ್ಕೊಳ್ಳಿ. ಯಾಕೆ ಗೊತ್ತಾ, ಒಳ್ಳೆ ಮನೆಗಳು ಮಿಸ್ ಆಗಬಾರ್ದು ರೀ. ನೀವು ನೀವೇನಾದ್ರು ಒಂದು ಸೈಟ್ ತೊಗೊಂಡು ಮನೆ ಕಟ್ಟೋದಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ, ಮತ್ತು ನೀವು ಅಲ್ಲೊಂದಷ್ಟು ಸಮಯ ಕೊಡಬೇಕಾಗತ್ತೆ. ಆದರೆ ಬೆಸ್ಟ್ ಬಿಲ್ಡರ್ಸ್ಗಳ ಹತ್ರ ನೀವು ಮನೆ ತೊಗೊಂಡ್ಬಿಟ್ರೆ ಆ 1 ಇಯರ್ ನಿಮ್ಗೆ ಉಳಿಯುತ್ತೆ. ನೀವು ಅದರಿಂದ ಏನಾದ್ರು ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೋಬೋದು. ಮತ್ತು ನಮ್ಮ ರಾಜು ಸರ್ ತೋರಿಸೋಂಥ ಮನೆಗಳಂತೂ ನಂಗೆ ಯಾವಾಗಲೂ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ಅವರು ಯಾವುದೇ ಮನೆ ತೋರಿಸಿದ್ರು ಇವಾಗ ತೋರಿಸಿರೋದು ಒಂದು 3-4 ಮನೆ ತೋರಿಸಿರ್ಬೋದು, ಆದರೆ ಬೆಸ್ಟ್ ಮನೆಗಳನ್ನೇ ತೋರಿಸ್ತಾರೆ. ಮತ್ತು ನೀವೇನೇ ಆಗಲಿ ಈ ಖಾತಾ ಆಗ್ತಾ ಇಲ್ಲ, ಇನ್ಮೇಲೆ ಯಾವುದು ರಿಯಲ್ ಎಸ್ಟೇಟ್ ನಡೆಯಲ್ಲ ಹಂಗೆಲ್ಲ ಅನ್ಕೋಬೇಡಿ. ಏನು ನಮ್ಮ ಸರ್ಕಾರದವರು ಈ ಖಾತಾ ಮಾಡ್ತಿದ್ದಾರೆ ಅದು ಏನಂದರೆ ಜನರಿಗೆ ಉಪಯೋಗ ಆಗಲಿ ಅಂತಾನೆ. ಯಾಕೆ ಗೊತ್ತಾ, ಯಾವುದೇ ಎ ಖಾತಾ ಬಿ ಖಾತಾ ಏನೇ ಇರಲಿ, ಈ ಖಾತಾ ಆಯಿತು ಅಂತಂದರೆ ಯಾವುದೇ ಮೋಸಗಳು ನಡೆಯಲ್ಲ. ಒಬ್ಬರು ವ್ಯಾಪಾರ ಮಾರ್ತಿದ್ದಾರೆ ಅಂತಂದರೆ, ಒಬ್ರು ತೊಗೊಳ್ತಿದ್ದಾರೆ ಅಂತಂದರೆ ಇಬ್ರಿಗೂ ಮೋಸ ಆಗಬಾರ್ದು ಅನ್ನೋದು ಸರ್ಕಾರದ ಒಂದು ಗುರಿ. ಅದರಿಂದ ಸೂಪರಾಗಿ ಒಂದು ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸದಲ್ಲೇ ರಿಯಲ್ ಎಸ್ಟೇಟು ಸೂಪರಾಗಿ ಆಗುತ್ತೆ. ನಿಮ್ಗೆ ಈ ಮನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತೊಗೊಳ್ಳೋರು ಯಾರಿದ್ರೆ ಈ ನಂಬರ್ ಬರ್ತಿದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡಿ ಒಂದ್ಸರಿ ವಿಸಿಟ್ ಬಂದು ನೀವು ಮಾತಾಡಿ ತೊಗೋಬೋದು ಅಂತ ಹೇಳ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲ ಹೇಳಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಅಪ್ಡೇಟ್ ಆಗಿ ಬರುತ್ತೆ. ಸಾರ್ ಒಂದು ಮಾತು ಹೇಳ್ಬಿಟ್ಟು ಮುಗಿಸ್ತಾರೆ. ಹೇಳಿ ಸರ್. ನೋಡಿದ್ರಲ್ಲ, ನಿಮ್ಗೆ ಏನೇ ಡೌಟ್ ಇದ್ರು ಡೈರೆಕ್ಟ್ ಆಗಿ ಈ ಬಿಲ್ಡಿಂಗ್ ಓನರ್ ನಂಬರ್ ಕೊಟ್ಟಿರ್ತೀವಿ. ಬೇರೆ ನಿಮಗೆ ಯಾರೇ ಬೇಕಾದ್ರೂ ಬೆಂಗಳೂರಲ್ಲಿ ನಿಮ್ಗೆ ಯಾವುದೇ ಮೂಲೆಯಲ್ಲಿ ಬೇಕಂದ್ರೂ ನನ್ನ ನಂಬರ್ ಸಾರ್ ಕೊಟ್ಟಿರ್ತಾರೆ. ಕಾಲ್ ಮಾಡಿ, ಸಾರ್ ಹೇಳ್ದಂಗೆ ಬಂದು ವಿಸಿಟ್ ಮಾಡಬೇಕು. ಜಸ್ಟ್ ಕಮೆಂಟ್ ಕೊಡೋದು ಯಾರು ಬೇಕಾದ್ರೂ ಕೊಡ್ತಾರೆ ಕೂತ್ಕೊಂಡು. ಆ ಕೆಲ್ಸಕ್ಕೆ ಬರದಿರೋದಕ್ಕೆಲ್ಲ ಯಾರು ಕಿವಿ ಕೊಡಬೇಡಿ. ದಯವಿಟ್ಟು ಬನ್ನಿ, ವಿಸಿಟ್ ಮಾಡಿ, ಅಕ್ಕಪಕ್ಕ ವಿಚಾರಿಸಿ ತಗೊಳ್ಳಿ. ನಾವೇ ಬ್ಯಾಂಕ್ ನಿಂತು ಲೋನ್ ಮಾಡಿಸಿ ಕೊಡ್ತೀವಿ ನಿಮಗೆ. ಪೇಪರ್ ಕರೆಕ್ಟಾಗಿ ಇದ್ರೇ ನಾವು ವ್ಯವಹಾರ ಮಾಡೋದಿಲ್ಲ ಅಂದರೆ ಮಾಡೋಕ್ಕೆ ಹೋಗಲ್ಲ. ಯೋಚನೆ ಮಾಡಿ ಆಮೇಲೆ ಮಾತಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಬಾಯ್. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು.